ಪೊಲೀಸರು ಎಷ್ಟೇ ಜಾಲ ಹೆಣೆದ್ರು ಅದೆಷ್ಟೇ ತಂಡವನ್ನ ಮಾಡಿದ್ರು ಮಾದಕ ವಸ್ತು ದಂಧೆಕೋರರನ್ನ ಮಟ್ಟ ಹಾಕಲು ಆಗ್ತಿಲ್ಲ. ಯಾಕಂದ್ರೆ ನಗರದಲ್ಲಿ ಸದ್ದಿಲ್ಲದೆ ನಶೆಕೋರರು ಬಾಲ ಬಿಚ್ಚುತ್ತಿದ್ದಾರೆ. ಪೊಲೀಸರು ಈಗ ಇಂತಹ ಹಲವು ಐನಾತಿಗಳನ್ನ ಬೇಟೆಯಾಡಿದ್ದಾರೆ. ನಗರದ ಹಲವೆಡೆ ಗಾಂಜಾ ಘಾಟು, ಕ್ರಿಮಿಗಳಿಗೆ ಶಾಕ್. ಹಲವು ಪ್ರಕರಣ, 5 ಕೋಟಿಗೂ ಅಧಿಕ ಮಾದಕ ವಸ್ತು ಸೀಸ್. ನಗರದಲ್ಲಿ ಸದ್ದಿಲ್ಲದೆ ಮಾದಕ ಜಾಲದ ಬೇರುಗಳು ಹರಡಿಕೊಳ್ತಾ ಇದೆ. ವಾಮ ಮಾರ್ಗಗಳ ಮೂಲಕ ನಶೆಕೋರರು ಮಾದಕ ವಸ್ತುಗಳನ್ನು ತರ್ತಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತರ್ತಾ ಇದ್ದ 2.77 ಕೋಟಿ ಮೌಲ್ಯದ ಗಾಂಜಾವನ್ನ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ತರ್ತಾ ಇದ್ದ 7.92 ಕೆಜಿ ಹೈಡ್ರೋಪೋನಿಕ್ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಆರೋಪಿಯನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು 2.2 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾವನ್ನ ಹೆಬ್ಬಾಳ ಪೊಲೀಸರು ಸೀಸ್ ಮಾಡಿದ್ದಾರೆ. ಇಮ್ರಾನ್ ಪಾಷಾ ಎಂಬಾತ ಹೈಡ್ರೋ ಗಾಂಜಾ ಡೀಲಿಂಗ್ನಲ್ಲಿ ತೊಡಗಿದ್ದು ನಾಸಿಕ್ನಿಂದ ನಗರಕ್ಕೆ ಡ್ರಗ್ಸ್ ತರ್ತಿದ್ದ. ಬೇರೆ ಬೇರೆ ಪ್ರಕರಣಗಳನ್ನು ಎದುರಿಸ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು 2.2 ಕೋಟಿ ಮೌಲ್ಯದ 3 ಕೆಜಿ 180 ಗ್ರಾಂ ಹೈಡ್ರೋ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಹೆಬ್ಬಾಳ್ ಪೊಲೀಸ್ ಸ್ಟೇಷನ್, ಇಂದಿರಾನಗರ್, ಜೀವನ್ ಭೀಮಾನಗರ್, ಸದುಗಂಟೆಪಾಳ್ಯ, ಸಿಸಿಬಿ ಯೂನಿಟ್, ಹೆನ್ನೂರು ಪೊಲೀಸ್ ಸ್ಟೇಷನ್, ಬಾನಸವಾಡಿ, ಹಲಸೂರು, ಕೆಜಿಯಲ್ಲಿ ಟೋಟಲ್ 9 ಬೇರೆ ಬೇರೆ ಯೂನಿಟ್ಸಲ್ಲಿ ಫಾರಿನ್ ನ್ಯಾಷನಲ್ಸ್ 2, ಔಟ್ಸೈಡ್ ಸ್ಟೇಟ್ ಅವರು 6 ಜನ ಮತ್ತು ಲೋಕಲ್ 15 ಜನ, ಟೋಟಲ್ 23 ಜನ ಅಕ್ಯೂಸ್ಡ್ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಮಾದಕ ವಸ್ತು ಮಾರಾಟದಲ್ಲಿ ತೊಡಗಿದ್ದ 3ರನ್ನ ಜೀವನ್ ಭೀಮಾನಗರ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ರಮೀಜ್, ಸಾದಿಕ್ ಮತ್ತು ಸುಯೇಲ್ ಎಂಬ ಆರೋಪಿಗಳ ಬಳಿ ಇದ್ದ 624 ಗ್ರಾಂ ತೂಕದ ಹೈಡ್ರೋ ಗಾಂಜಾ ಹಾಗೂ 45 ಲಕ್ಷ ಮೌಲ್ಯದ ಇ ಸಿಗರೇಟ್, ಹುಕ್ಕಾ ಸಾಮಗ್ರಿಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ಸಿಸಿಬಿ ಪೊಲೀಸರು ಉಗಾಂಡ ಮೂಲದ ಮಹಿಳಾ ಡ್ರಗ್ ಪೆಡ್ಲರ್ ಸೇರಿ 2ರನ್ನ ಬಂಧಿಸಿದ್ದು 70 ಲಕ್ಷ ಮೌಲ್ಯದ 130 ಗ್ರಾಂ ಕೊಕೇನ್ ಜಪ್ತಿ ಮಾಡಿದ್ದಾರೆ. ಚಿನ್ನ ಖರೀದಿ ನೆಪದಲ್ಲಿ 1 ಕೆಜಿ 850 ಗ್ರಾಂ ಚಿನ್ನ ಕದ್ದಿದ್ದವರು ಲಾಕ್. ಇನ್ನು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಸೋನಿ ಕಚೇರಿ ಬಳಿ ಕಳೆದ ತಿಂಗಳು 15ರಂದು ಚಿನ್ನ ಕಳ್ಳತನ ನಡೆದಿತ್ತು. ಜ್ಯುವೆಲರಿ ಶಾಪ್ ಮಾಲೀಕ ಮಹೇಂದ್ರ ಕುಮಾರ್ ಸಿಂಗ್ ಅನ್ನೋರ ಬಳಿ ಹೋಲ್ಸೇಲ್ ಆಗಿ ಚಿನ್ನ ಬೇಕೆಂದು 1850 ಗ್ರಾಂ ಚಿನ್ನವನ್ನ ತರಿಸಿಕೊಂಡಿದ್ದ ಪರೇಶ್ ಸೋನಿ ಮತ್ತು ಪ್ರವೀಣ್ ಚಿನ್ನ ಕದ್ದು ಪರಾರಿಯಾಗಿದ್ರು. ಈಗ ಮುಂಬೈನಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಕರೆ ತಂದಿದ್ದಾರೆ. 1 ಕೆಜಿಗಿಂತ ಜಾಸ್ತಿ ಗೋಲ್ಡ್ ಥೆಫ್ಟ್ ಆಗಿತ್ತು. ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯದಿಂದ ಆರೋಪಿ ಅವರದ್ದು ಪತ್ತೆ ಮಾಡಿ ಆಲ್ಮೋಸ್ಟ್ 90% ರಿಕವರಿ ಆಗಿದೆ. ಅದರಲ್ಲಿ 1 ಕೆಜಿ 8 ಗ್ರಾಮ್ಸ್ ಗೋಲ್ಡ್, ಅಂದಾಜು 1.64 crores ವ್ಯಾಲ್ಯೂದು ರಿಕವರಿ ಆಗಿದೆ. ಇನ್ನು ಟೆಸ್ಟ್ ಡ್ರೈವ್ ನೆಪದಲ್ಲಿ ಹೊಸ ಬೈಕ್ಗಳನ್ನು ಕೊಂಡೊಯ್ದು ಬಳಿಕ ಬೈಕ್ ಸಮೇತ ಎಸ್ಕೇಪ್ ಆಗ್ತಿದ್ದ ಉಮರ್ ಸಾದಿಕ್ ಹಾಗೂ ನಕಲಿ ಕೀ ಬಳಸಿ ಬೈಕ್ ಕದೀತಾ ಇದ್ದ ಸಲ್ಮಾನ್ ಮೆಹಬೂಬ್ ಎಂಬಾತ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಶಿವಪ್ರಸಾದ್, TV9 ಬೆಂಗಳೂರು.